ಜೀವನದಲ್ಲಿ ಒಂದ್ ಮಾತ್ ನೆನ್ಪಿರ್ಲಿ ಮಚ್ಚ, ಟ್ರೈನ್ ಯಾವತ್ತು ಪಂಚರ್ ಆಗಲ್ಲ. ಒಂದೊಂದಲ್ಲ. ಡಾಕ್ಟರ್ ಮತ್ತೆ ದೇವರಲ್ಲಿ ಏನ್ ಡಿಫ್ರೆನ್ಸ್? ದೇವ್ರಿಗೆ ಏನಾದ್ರು ಸಿಟ್ಟು ಬಂದ್ರೆ ಡಾಕ್ಟರ್ ಹತ್ರ ಕಳಿಸ್ತಾನೆ, ಅದೇ ಡಾಕ್ಟರ್ಗೆ ಅದು ಸಿಟ್ಟು ಬಂದ್ರೆ ಡೈರೆಕ್ಟ್ ದೇವ್ರ ಹತ್ರನೇ ಕಳಿಸ್ತಾನೆ. ಯಪ್ಪ, ಜೀವ ಇದ್ದಾಗ ಕೂತ್ಬಿಟ್ರಲ್ಲ ಗುರು. ಇವ್ರಗಳ ಕಣ್ ಮುಂದೆನೆ ಇವ್ರಗಳ ಫ್ರೆಂಡ್ಸ್ ಗಳನ್ನ ಸಾಯಿಸ್ತವ್ರೆ. ಮನುಷ್ಯ ಎಷ್ಟು ನಿರ್ದಯ ಆಗ್ಬಿಟ್ಟವ್ರೆ. ಅವ್ನು ಹೊಟ್ಟೆ ಹಸ್ಗೋಸ್ಕರ ಪ್ರಾಣಿ ಗಡ್ಡೆ ಪ್ರಾಣ ತೆಗೆದು ಬಿಡ್ತಾನೆ. ನಿಮ್ ಕಾಲ್ ಕೈ ಚಿಕನ್ ರೆಡಿ. ನೋಡ್ತಾ ದೇವ್ರೆ, ಏನ್ನ ಹೊಸ ವರ್ಷ ಬಂತು. ಅದಕ್ಕೆ ಇವಾಗ ನೋಡಿ ನಾನು ಹೆಂಗ್ ಕಮ್ ಬ್ಯಾಕ್ ಆಗ್ತೀನಿ ಅಂತ. ಮಗು, ಅದಕ್ ನಿಂಗ್ ಹೊಸ ವರ್ಷ ಅಲ್ಲ, ಹೊಸ ಜನ್ಮ ಬೇಕಪ್ಪ. ಹಲೋ, ಯಾಕೋ ಮಚ್ಚ ಅದಕ್ ಬಂದಿಲ್ಲ? ಇಲ್ಲ ಮಚ್ಚ, ನಾನು ಓದಿ ದೊಡ್ಡ ಮನುಷ್ಯ ಆಗ್ಬೇಕು, ಅದಕ್ಕೆ ಬಂದಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಂಗಾದ್ರೆ ಒಂದೆರಡು ಕ್ವಶನ್ ಕೇಳ್ತಾನೆ, ಹೇಳಿ ನೋಡೋಣ. ಕೇಳು. 2.5 ಲಕ್ಷಕ್ಕೆ 3 ಬಡ್ಡಿ ಹೆಂಗೆ? 1 ವರ್ಷಕ್ಕೆ ಎಷ್ಟಾಗುತ್ತೆ ಹೇಳಿ ನೋಡೋಣ. ಅದು ಹೋಗ್ಲಿ, ರಟಾಯಿಕ ಹೇಳಿ ನೋಡೋಣ. ಅದು ಹೋಗ್ಲಿ, ನಮ್ಮೂರಲ್ಲಿ ಬಾರಲ್ಲಿ ಇದೆ ಅಂತ ಹೇಳಿ ನೋಡೋಣ. ಬಸ್ ಸ್ಟ್ಯಾಂಡ್ ಪಕ್ಕ ಮಚ್ಚ. ಏನೇನ್ ತರಬೇಕು ಅಂತ ಗೊತ್ತಲ್ಲ ನಿಂಗೆ? 5 ನಿಮಿಷದಲ್ಲೆಲ್ಲ ತಗೊಂಡ್ಬರ್ತೀನಿ ಮಚ್ಚ. ಹಲೋ ಅಮ್ಮ. ಹೇಳು ಮಗನೇ. ಮಾವನ್ ಮಗಳನ್ನ ನಂಗೆ ಕೇಳು ಅಂತ ಹೇಳಿದ್ನಲ್ಲ ಅಮ್ಮ, ಏನಾಯ್ತು ಕೇಳ್ದ? ಒಂದ್ ಹುಡುಗಿ ಜೀವನ ಹಾಳು ಮಾಡಕ್ ನಂಗೆ ಇಷ್ಟ ಇಲ್ಲ ಕಣೋ, ಅದಕ್ಕೆ ಕೇಳಿಲ್ಲ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಒಂದ್ ಕೆಲ್ಸ ಮಾಡು, ಹಾಕೊಳಕ್ಕೆ ಒಳ್ಳೆ ಒಳ್ಳೆ ಬಟ್ಟೆ ತಗೋ, ನಾನು ಕಾಸು ಕೊಡ್ತೀನಿ ನಿಂಗೆ. ಯಾಕಮ್ಮ, ಯಾವ್ದಾದ್ರು ಹಬ್ಬ ಬಂತ? ಇಲ್ಲ, ನಿಂಗೆ ಯಾರು ಹುಡುಗಿನ ಕೊಡಲ್ಲ ಕಣೋ, ಅದಕ್ಕೆ ಅಲ್ಲೇ ಯಾರಾದ್ರೂ ಹುಡುಗಿನ ಪಟಾಯಿಸ್ಕೊಂಡು ಮದ್ವೆ ಆಗು. ಅದಕ್ಕೆ ಅಪ್ಪಣ್ಣ ಒಂದ್ ಮಾತ್ ಕೇಳು ಅಮ್ಮ. ಅವರು ನಿನ್ನ ಮಠಕ್ ಸೇರ್ಸೋಣ ಅಂತಿದ್ದಾರೆ ಕಣೋ. ಹೋಗ್ಲಿ, ಬಟ್ಟೆ ತಗೊಳಕ್ ಕಾಸು ಕಳ್ಸಮ್ಮ. ಹುಡುಕನ ಕೈಯಲ್ಲಿ ಯಾರಾದ್ರೂ ಕಾಸು ಕೊಡ್ತಾರ? ಶಾಪಿಗೆ ಹೋಗು, ನಾನೇ ಫೋನ್ ಪೇ ಮಾಡ್ತೀನಿ. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮಚ್ಚ ಒಂದ್ ಮಾತಾಡ್ಲಾ? ಹೇಳ್ ಮಚ್ಚ, ನಿನ್ನೆ ನನ್ ತನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ತನ್ಸಲ್ಲಿ ಬಂದ್ಬಿಟ್ಟು, ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ, ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನಾನ್ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನೆಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಗ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ನೀನ್ ಸಾಯದೆ ಇಲ್ಲ, ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಓವರ್ ಆಕ್ಟಿಂಗ್ என்னடா சொல்றத மட்டும் பண்ணு. ಅಣ್ಣ, ಎಲ್ಲಿ ತಕ ಓದಿದ್ನಿ? ನಾ BA ಓದಿದೆ. ಓದ್ಲಕ್ಕೆ 2 ಅಕ್ಷರ ಓದಿದಿ, ಮತ್ತ ಹೋಗಿ ಉಲ್ಟಾ ಓದ್ತಿ. BA ಬರಲ್, AB ಬರ್ತದ. ದೋಸ್ತ, ನೀವು ಟೇಬಲ್ ಕುಂತಿರಿ, ಬನ್ನಿ ಸರ. ಈಗ ದಾಬಾದ್ ಮುಂದೆ ಬಸ್ ತೊಗೊಂಡು ನಿಲ್ಲಿಸಿದ್ರ ಡ್ರೈವರಿಗೆ ಫ್ರೀ ಊಟ ಐತಿ. ಮತ್ತೆ ನಾನು 4 ಮಂದಿ ಕರ್ಕೊಂಬಂದೆ, ನನಗೇನು ಫ್ರೀ ಇಲ್ಲ. ಹೋಗು ಮಾರ. ಡಿಪ್ರೆಷನ್. ಇವತ್ತು ಯಾವ ಸಬ್ಜೆಕ್ಟ್ ಎಕ್ಸಾಮ್? ಯಾವ್ದು ಮಗರ ಸರ್? ಯಾವ್ದು ಸರ್? ನೋಡಿದ್ರೆ ಸರ್, ಲೆಕ್ಚರರ್ಗೆ ಗೊತ್ತಿರಲ್ಲ, ಇನ್ ಸ್ಟೂಡೆಂಟ್ಗೆ ಏನ್ ಗೊತ್ತಿರುತ್ತೆ? ಮತ್ತೆ ಭೇಟಿ ಯಾವ